ಟೀಚರ್ಸ್ಗಳಿರಲಿ. ನಮ್ಮ ಮನಸ್ಥಿತಿಗಳು ಎಲ್ಲಿ ಬಂದಿದ್ವು ಅಂದ್ರೆ ನಮಗೆ ಗೊತ್ತಿಲ್ಲದಾಗೆ ನಾವು ನಮ್ಮ ಮಹಿಳೆಯರನ್ನ ದ್ವೇಷ ಮಾಡುವ ಮಟ್ಟಿಗೆ ಬಂದು ನಿಂತಿದ್ದೀವಿ. ದ್ವೇಷನೋ ಅಥವಾ ಅಸೂಹೆನೋ ಅಸಹನೆಯೋ ಗೊತ್ತಿಲ್ಲ, ಅದು ಯಾಕೆ ಬಂದ್ಬಿಟ್ಟಿದೆ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ರಲ್ಲ, ಅದು 100% ಕರೆಕ್ಟ್. ಅದು ನಮ್ಮನ್ನ ನಾವು ಪ್ರೋತ್ಸಾಹ ಕೊಡಲಿಲ್ಲ ಅಂದ್ರೆ ಯಾರೇ ಕೊಡ್ತಾರೆ? ಮುಂದಿನವರಿಗೆ ನಾವು ಬಟ್ ಮಾಡ್ಬೇಕಾಗ್ತದೆ. ಇವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ 50% ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ನಿಜ, ಆದ್ರೆ ಅಷ್ಟು 50% ನಾವು ಸಾಧನೆ ಮಾಡ್ತೀವಿ ಅಂತ ಯಾಕೆ ಹೇಳ್ತಿಲ್ಲ? ಹೌದಾ? ನಾವು ಇನ್ನೊಬ್ಬರಿಗೋಸ್ಕರ ಕಾಯೋದ್ಕಿಂತ ನಮ್ಮ ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡೋದನ್ನ ಇವತ್ತಿನ ದಿವಸ ಕಲಿಬೇಕಾದ ಅನಿವಾರ್ಯತೆ ನಮಗಿದೆ. ನಮ್ಮ ಕುಟುಂಬಗಳಲ್ಲೇ ನೋಡ್ಕೊಟ್ರೆ ನಮಗೆ ಗೊತ್ತಿಲ್ಲದಾಗನೆ ನಮ್ಮ ಮನಸ್ಥಿತಿಗಳು ಎಲ್ಲಿ ಬಂದಿದ್ದಾವೆ ಅಂತ ಹೇಳಿ, ನಮ್ಮನೇಲಿ ಯಾರೋ 4 ಜನ ಹೆಣ್ಮಕ್ಳು ಇರ್ತಾರೆ. ಅವ್ರು ಯಾರಾಗಿರ್ಲಿ, ಅಕ್ಕ ಆಗಿರ್ಲಿ, ಓರ್ಗಿತ್ತಿ ಆಗಿರ್ಲಿ, ಅತ್ತಿಗೆ ಆಗಿರ್ಲಿ, ಯಾರು ಒಬ್ಳು ಏನೋ ಹೊರಗಡೆ ಬಂದು ಸಾಧನೆ ಮಾಡ್ತಾ ಇದ್ದಾಳೆ ಅಂದ್ರೆ ಮನೆಯಲ್ಲಿದ್ದವರಿಗೆ ಸ್ವಲ್ಪ ಅಸಹನೆ ಶುರು ಆಗ್ತದೆ. ಅದು ಅತ್ತೆಗೆ ಹೇಳ್ತಾಳೋ, ಮಾವನಿಗೆ ಹೇಳ್ತಾಳೋ, ಗಂಡನಿಗೆ ಹೇಳ್ತಾಳೋ ಗೊತ್ತಿಲ್ಲ, ಒಂದ್ ಸ್ವಲ್ಪ ಸಣ್ಣದಾಗಿ ಕಿರಿಕಿರಿ ಶುರು ಆಗ್ತದೆ. ಆ ಕಿರಿಕಿರಿ ಹೊರಗಡೆನೂ ಇರ್ತದೆ, ಮನೆಯಲ್ಲೂ ಇರ್ತದೆ. ಇದನ್ನ ಮೀರಿ ಬಂದು ಸಾಧನೆ ಮಾಡೋದ್ರಿಂದ ಅದು ಮಹಿಳೆ ಶಕ್ತಿನೇ, ಅದು ನಿಜವಾದ ಶಕ್ತಿನೇ. ಈ ಶಕ್ತಿಗೆ ಒಂದು ಉದಾಹರಣೆ ಶಕ್ತಿ ಯೋಜನೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕೊಟ್ಟಿದೆ. ಇದು ಸಣ್ಣದ ಉದಾಹರಣೆ ಹೇಳ್ತೀನಿ. ನಮ್ಮ MLA ಅವರು ನನಗೆ ಸ್ಪೆಷಲ್ ಹೇಳಿದ್ದೇನೆಂದ್ರೆ, MP ಎಲೆಕ್ಷನ್ ಪ್ರಚಾರದಲ್ಲಿ ಇದ್ವಿ ನಾವು. ಇದು ಹೇಳ್ಬೇಕು ಗೊತ್ತಿಲ್ಲ, ಆದ್ರೆ ನಾನು ಹೇಳಬೇಕು ಅಂತ ಹೇಳಿದ್ವಿ. ಆ ಪ್ರಚಾರದಲ್ಲಿ ಇದ್ದಾಗ ಆವಾಗ ತಾನೇ ಶಕ್ತಿ ಯೋಜನೆ ಟಿವಿಯಲ್ಲಿ ಅನೌನ್ಸ್ಮೆಂಟ್ ಆಯ್ತು. ಸಂಜೆ 4-4:30 ಸುಮಾರು. ನಾನು ಒಂದು ವಾರ್ಡ್ಗೆ ಪ್ರಚಾರಕ್ಕೆ MP ಅವ್ರ ಜೊತೆ ಹೋದೆ. ಅವರಿಗೂ ಕೂಡ ಗೊತ್ತಿದ್ದಿಲ್ಲ. ನನಗೆ ಫಸ್ಟ್ ಮಾತು ಕೊಡ್ತಾರೆ. ಮಾತಾಡಿದಾಗ ಹೇಳಿದೆ, ಅಣ್ಣ ಶಕ್ತಿ ಯೋಜನೆ ಅನೌನ್ಸ್ಮೆಂಟ್ ಆಗಿದೆ, ರಾಹುಲ್ ಗಾಂಧಿ ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಅಂತ. ಅವರು ಹೌದಮ್ಮ, ನಾನೇ ನೋಡಿದ್ದಿಲ್ಲ, ಖುಷಿ ಆಯ್ತು ನನಗೆ ಅಂದ್ರು. ನಾನು ಅದ್ರ ವಿವರಣೆ ಎಲ್ಲ ಕೊಟ್ಟಾದ್ಮೇಲೆ ಅವ್ರು ಮೈಕ್ ತಗೊಂಡು ಹೇಳಿದ್ರು, ನಿಜವಾದ ಶಕ್ತಿ ಯೋಜನೆ ಈ ಶಕ್ತಿ ಅಂತ ಮಹಿಳೆಯರು ಬಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ. ಅಂದ್ರೆ ಅವರು ನಮ್ಮನ್ನ ಹೆಂಗೆ ಅನ್ಕೊಳ್ತಾರೆ, ನಮ್ಮ ಶಕ್ತಿ ಹಾಗಿರ್ತದೆ, ಹಾಗೆ ನಾವು ಬೆಳಿಲೇಬೇಕು ಅನ್ನೋದು. ಮತ್ತೊಂದು ನಾನು ತಮ್ಮಲ್ಲಿ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತೇನೆ, ನಮ್ಮ ಮನೆಯಲ್ಲಿರುವಂತ ಮಕ್ಕಳಿಗೆ ಸಮಾನವಾದ ಅವಕಾಶಗಳನ್ನು ಕೊಡಬೇಕು ನಾವು ಇವತ್ತು. ಆಮೇಲೆ ಬೇಗ ನಾವು ಮಾಡ್ತಾ ಇರೋಕ್ಕೆ ಈಗ ಇಷ್ಟು ಜನ ಇದೀವಿ, ಇಲ್ಲಿ ನಾನು ಒಬ್ಬರು ಯಾರು ನಿಲ್ಲಿಸಿ ಇವಾಗ ನಿಮ್ಗೆ ಓಕೆ, ನಾನು ಎಲ್ಲರಿಗೂ ಸರಿನಾ ಇವರು ಈ ತರ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಕೇಳ್ತಾ ಇದ್ದೀನಿ 4 ಜನ ಇದ್ದಾರೆ ಅಂತ ಹೇಳಿ ಒಪ್ಕೊಳ್ತೀವಿ ನಿಜ. ಅಷ್ಟು ಬಿಟ್ಟರೆ ಮನಸ್ಸಲ್ಲಿ ಇರಲ್ಲ ನಮ್ಗೆ. ಅದು ಈ ಮನಸ್ಥಿತಿ ಹೋಗ್ಬೇಕು. ಇದನ್ನ ನಾವು ಯಾರು ಹೋಗ್ಲಾಡ್ಸಕ್ ಆಗೋದಿಲ್ಲ. ನಾವೇ ಅದನ್ನ ತಂದ್ಕೊಡ್ಬೇಕು. ಆ ಪೋಸ್ಟ್ ಮರ್ಯಾದೆ ಕೊಡ್ಬೇಕು ಅನ್ನೋದಕ್ಕಿಂತ ಒಬ್ಬ ಮಹಿಳೆ ಸಾಧನೆ ಮಾಡಿದ್ದಾಳೆ, ಆಕೆನೇ ಇವತ್ತು ನಾವು ಪ್ರೋತ್ಸಾಹ ಮಾಡಿದ್ರೆ ನಾಳೆ ನಾನು ಇರ್ತೀನಿ ಆ ಜಾಗದಲ್ಲಿ ಅನ್ನೋದೊಂದು ಬಂತು ಅಂದ್ರೆ ಖಂಡಿತವಾಗ್ಲೂ ನಾವು ಮುಂದೆ ಬರಕ್ ಸಾಧ್ಯ ಇದೆ, ಸಮಾನತೆ ಕಾಣಕ್ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ವಿಚಾರ ಮಾಡಿ. ಆಗ್ಲೇ ಒಬ್ರು ಹೇಳ್ತಾ ಇದ್ರು, ಎಲ್ಲ ಕಾನೂನುಗಳು ಬರ್ತಾನೆ ಹೋಗ್ತಾ ಇದಾವೆ. 20 ವರ್ಷದ ಹಿಂದೆ ನೋಡಿದಂತಹ ಕಾನೂನುಗಳು ಇವತ್ತು ಬಹಳ ಕಠಿಣವಾಗಿ ಜಾರಿಯಾಗಿದ್ದಾವೆ. ಆದ್ರೆ ಅಷ್ಟೇ ದೌರ್ಜನ್ಯ ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಹೌದಾ? ನಾವು ಒಂದು 10-15 ವರ್ಷದ ಹಿಂದ್ಗಡೆ ಹೋದ್ರೆ ಅಲ್ಲೊಂದು ಇಲ್ಲೊಂದು ರೇಪ್ ಕೇಸ್ಗಳನ್ನ ನೋಡ್ತಾ ಇದ್ವಿ, ಅಲ್ಲೊಂದು ಇಲ್ಲೊಂದು ದೌರ್ಜನ್ಯಗಳನ್ನ ನೋಡ್ತಾ ಇದ್ವಿ. ಆ ಸಾಂತ್ವನ ಕೇಂದ್ರಗಳು ಯಾರಿಗೆ ಗೊತ್ತೇ ಇದ್ದಿಲ್ಲ, ಈ ಮಹಿಳಾ ಸಾಂತ್ವನ ಕೇಂದ್ರಗಳು ಗೊತ್ತೇ ಇದ್ದಿಲ್ಲ. ಆದ್ರೆ ಅವುಗಳನ್ನ ಜಾಸ್ತಿ ಪ್ರಚಾರ ಮಾಡಿ ಅವಕ್ಕೆ ಜಾಸ್ತಿ ಒತ್ತಡ ಕೊಟ್ಟು ಸರ್ಕಾರ ಏನೆಲ್ಲ ಮಾಡ್ತಾ ಇದೆ ಅಂದ್ರೂ ಕೂಡ ಇವತ್ತು ದೌರ್ಜನ್ಯಗಳ ಸಂಖ್ಯೆ ಕೂಡ ಅದು ಏರ್ಪಾಟಾಗಿದೆ. ಇದನ್ನ ನಾವು ಗಮನಿಸಬೇಕಾದ ಬಹಳ ಅಗತ್ಯ ಇದೆ. ಈ ಹಾಸ್ಟೆಲ್ಗಳಲ್ಲಿ ನಮ್ಮ ಮಕ್ಕಳು, ನಾವಿಲ್ಲೆಲ್ಲ ಬಂದು ಕೂತಿದ್ವಿ, ನಮ್ಮ ಮನೆಯಲ್ಲಿರುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ನಿಭಾಯಿಸಿದೀವಿ ಅಂತ ಒಂದಿಷ್ಟು ನೆಮ್ಮದಿನ ಬಂದಿರ್ತೀವಿ. ಮಕ್ಕಳನ್ನ ಶಾಲೆಗೆ ಕಳಿಸಿದ್ವಿ, ಮನೇಲಿ ಅಡಿಗೆ ಮಾಡಿಟ್ವಿ, ಮುಗಿತಪ್ಪ ನಂದು ಒಂದು 5 ಗಂಟೆವರೆಗೂ ನಂದು ಕೆಲಸ ಮುಗಿಸ್ಕೊಂಡ್ ಬರೋಣ ಅಂತ ಬಂದಿರ್ತೀವಿ. ಆದ್ರೆ ನಮ್ಮ ಮಗುವಾಗಿ ಈ ಶಾಲೆಯಲ್ಲಿ ಯಾವ ನೋವು ಅನುಭವಿಸ್ತಾ ಇದೆ ನಮ್ಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಸುರಕ್ಷತೆ ಇಲ್ಲ. ಅವಾಗ ಗಾಂಧೀಜಿಯವರು ಏನ್ ಹೇಳಿದ್ರು, ರಾತ್ರಿ 12 ಗಂಟೆಗೆ ಯಾವ ಒಬ್ಬ ಮಹಿಳೆ ಒಬ್ಬಳೆ ಅಡ್ಡಾಡ್ತಾಳೆ ಅವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದ್ದಾರೆ. ಆದ್ರೆ ಹಗಲು ಹೊತ್ತಲ್ಲೇ ನಮ್ಗೆ ರಕ್ಷಣೆ ಇಲ್ಲ ಅಂದ್ಮೇಲೆ ಸ್ವಾತಂತ್ರ್ಯ ಸಿಕ್ತೇನಂತ ಒಂದು ದೊಡ್ಡ ಪ್ರಶ್ನೆ ಇದು ನಮ್ಗೆ. ಹಾಗಾಗಿ ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ, ನಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಮನೆಯಿಂದ ಆಗಿರ್ಲಿ, ಹೊರಗಡೆ ಆಗಿರ್ಲಿ, ನಮ್ಮ ಸಹೋದರಿಗೆ ಆಗಿರ್ಲಿ, ಅವ್ರನ್ನ ಪ್ರೋತ್ಸಾಹ ಮಾಡುವಂಥದ್ದು ನಾವು ಖಂಡಿತವಾಗ್ಲೂ ಬೆಳೆಸ್ಕೊಳ್ಬೇಕು ಆ ಮನಸ್ಥಿತಿನ. ಅಂದಾಗ ಮಾತ್ರ ನಮ್ಮ ಮಕ್ಕಳನ್ನು ಕೂಡ ನಾಳೆ ಇನ್ನೊಬ್ರು ಪ್ರೋತ್ಸಾಹ ಮಾಡ್ತಾರೆ. ಈಗ ನೋಡಿ, ಒಬ್ರು ಯಾರೋ ಪ್ರಾರಂಭದಲ್ಲಿ ಹಾಡು ಹಾಡಿದ್ರು, ತುಂಬಾ ಚೆನ್ನಾಗಿ ಹಾಡಿದ ಆ ಹುಡುಗಿ, ಎಷ್ಟು ಚಂದ ಹಾಡಿದ್ರು. ನಾನು ಅಲ್ಲಿ ಕೂತ್ಕೊಂಡು ಕೇಳ್ತದೆ, ಈ ಹುಡುಗಿ ಇಷ್ಟ ಚಂದ ಹಾಡ್ತಾ ಇದ್ದಾಳಂದ್ರೆ ಆಕೆ ಸಂಗೀತ ಅಭ್ಯಾಸ ಮಾಡಿರ್ತಾಳೆ. ಆಕೆಯನ್ನ ಬೆಳೆಸುವಂತ ಕೆಲಸ ನೀವೆಲ್ಲ ಮಾಡ್ಲೇಬೇಕು. ನಿಮ್ಮನ್ನ ಬೇರೆ ಕಾರ್ಯಕ್ರಮಗಳಲ್ಲಿ ಕಳಿಸಿ, ಸಿಂಧೋಗಿ ಅಂತ ಹೇಳ್ತಾರೆ, ನಮ್ಮ ತಾಲೂಕಿನಲ್ಲಿ ಬೇರೆ ಹಳ್ಳಿಗಳಲ್ಲಿ ಕಳಿಸಿ. ಆಕೆಗೆ ಒಂದು ಏನಂತಾರೆ ಭರವಸೆ ಬರ್ತದೆ, ಪ್ರೋತ್ಸಾಹಕ್ಕೆ ನೀವು ಕೊಟ್ಟಾಗ ಮತ್ತೆ ಮನೆಯಲ್ಲೂ ಕೂಡ ಒಂದು ಸೆಕ್ಯೂರ್ ಬರ್ತದೆ ಆಕೆಗೆ. ಇಲ್ಲ ನಾನು ಒಂದು ಈ ತರ ಕಾರ್ಯಕ್ರಮಕ್ಕೆ ಹೋದಾಗ ನಾನೊಂದು ಸಣ್ಣ ಏನೋ ಒಂದು ವೇತನ ಕೊಟ್ರೆ ನನಗೆ ನನ್ನ ಕುಟುಂಬಕ್ಕೂ ಒಂದು ಇಲ್ಲ ಹೋಗ್ಬಾ ನೀವು ಅಂತ ಹೇಳಿ ಈ ತರ
ಶಕ್ತಿ ಇರೋದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ. ಹಾಗಾಗಿ ಇವತ್ತು ಯಾವುದೇ ಅದು ಹೇಳ್ತಾರಲ್ಲ, ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಆತರ ಸಾಧನೆ ಹಿಂದೆ ಸ್ತ್ರೀ ಇದ್ದೇ ಇರ್ತಾಳೆ ಅಂತೇಳಿ ನೀವು ನಂಬ್ತಿರೋ ಗೊತ್ತಿಲ್ಲ, ಅದ ಖಂಡಿತವಾಗ್ಲೂ ಇದ್ದೇ ಇರ್ತಾಳೆ. ಹಾಗಾಗಿ ನಾ ಹೇಳ್ತಾ ಇದ್ದೇನೆ, ಉಪಾಧ್ಯಕ್ಷರು ಮತ್ತೆ ನಮ್ಮ ಅಣ್ಣವರು ರಾಮಣ್ಣ ಅಣ್ಣವರು ಮಾತಾಡಿದ್ರು, ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ನಮ್ಮ ಸಾಧನೆ ಬಗ್ಗೆ ನೀವೇ ಹೇಳ್ಬೇಕು, ನೀವೇ ಮಾತಾಡ್ಬೇಕು ಅನ್ನೋದೇ ನನ್ನ ವಾದ ಆಗಿರ್ತದೆ. ಬೇರೆ ಎಲ್ಲ ಕಡೆ ಹೋದ್ರು ಕೂಡ ನಾನು ಇದೇ ಹೇಳೋದು, ನಮ್ಮ ಹೆಣ್ಮಕ್ಳ ಬಗ್ಗೆ ನಾವು ಹೇಳ್ಕೊಳಕ್ಕೆ ಏನ್ ದೊಡ್ಡದಲ್ಲ, ನಾವು ಹೇಳ್ಕೊಂಡೇ ಹೇಳ್ಕೊತೀವಿ, ಅವ್ರನ್ನ ಮುಂದೆ ತಗೊಂಡ್ಬರ್ತೀವಿ, ನೀವ್ ಹೇಳ್ರಿ ಅಂತ ನಾನು ಹೇಳೋದು. ಹಾಗಾಗಿ ಆ ಮಾತಿಗೆ ಗೌರವ ಕೊಟ್ಟು ತಾವು ಇಬ್ರು ಮಾತಾಡಿದಾರೆ, ಅಧ್ಯಕ್ಷರು ಮಾತಾಡ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರಾ, ಬಹಳ ಖುಷಿ ಆಯ್ತು. ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರ ಇರಲಿ, ಸರ್ಕಾರಿ ಕ್ಷೇತ್ರದಲ್ಲಿ ಇರಲಿ, ಬೇರೆ ಯಾವುದೇ ಸಂಸ್ಥೆಯಲ್ಲಿ ಇರಲಿ, ಒಂದು ಸಣ್ಣ ಸ್ವಸಹಾಯ ಸಂಘದಲ್ಲೇ ಇರಲಿ, ನೀವು ಮಹಿಳೆಯರನ್ನ ಪ್ರೋತ್ಸಾಹ ಮಾಡುವಂಥದ್ದು, ಅವರಿಗೆ ಬೆಂಬಲವಾಗಿ ನಿಲ್ಲಂಥದ್ದು ಖಂಡಿತವಾಗ್ಲೂ ಮಾಡಿ. ಖಂಡಿತ ಈ ಒಂದು ಶಕ್ತಿ ದೊಡ್ಡದಾಗಿ ಬೆಳೀತದೆ. ಜೊತೆಗೆ ನೋಡ್ರಿ, ನಾವು ಅನ್ಕೊಂಡಿರೋದೇ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಈ ತರ. ನಾವು ಯಾವಾಗಲೂ ದೊಡ್ಡದಾಗಿ ಬೇರೆ ರಾಜ್ಯ ಬೇರೆ ದೇಶ ಅನ್ನೋದಕ್ಕಿಂತ ಮುಂಚೆ ನಮ್ಮ ಪಕ್ಕದಲ್ಲಿ ಯಾವ ಪ್ರತಿಭೆ ಇದೆ, ನಮ್ಮ ಮನೆಯಲ್ಲಿ ಯಾವ ಪ್ರತಿಭೆ ಇದೆ ಅಂತ ನಾವು ಹುಡುಕಿದಾಗ ಮಾತ್ರ ನಾವು ಒಂದು ಹೆಣ್ಣಿಗೆ ಒಂದು ಬೆಲೆ ಕೊಟ್ಟಾಗ್ತದೆ. ಒಂದು ತಾಯಿ ನೋಡ್ರಿ, ಯಾವ ಮಕ್ಕಳಿಗೂ ಭೇದ ಭಾವ ಮಾಡೋದೇ ಇಲ್ಲ, ಒಂದು ಗಂಡಾಗಿರ್ಲಿ ನಾವು ಹೆಣ್ಣಾಗಿರ್ಲಿ. ಆ ಮನಸ್ಥಿತಿ ನಮ್ಗಿದೆ, ಆ ಶಕ್ತಿ ನಮ್ಗಿದೆ, ಭಗವಂತ ಕೊಟ್ಟಿದ್ದಾನೆ. ಇಡೀ ಸೃಷ್ಟಿಕರ್ತನನ್ನ ನೆನಪಿಸ್ಕೊಳ್ಳುವಂಥದ್ದು ಜೊತೆಗೇನೆ ಇನ್ನೊಂದು ಜೀವಕ್ಕೆ ಜೀವ ಕೊಡುವಂತ ಯಾರಾದ್ರೂ ಇದ್ರೆ ಅದು ಹೆಣ್ಣೆ, ಹೌದಾ? ಅದು ಕೂಡ ದೇವರ ಸಮ್ಮಾನನೆ ಆ ಹೆಣ್ಮಗು. ಹಾಗಾಗಿ ಆ ತರ ಒಂದು ಈ ಒಂದು ಏನು ಸಂಸ್ಕೃತಿ ಬಂತು ಮಹಿಳಾ ದಿನಾಚರಣೆ ಮಾಡೋದು, ಕೇವಲ ಒಂದು ದಿವಸ ಅಲ್ಲ, ಇಡೀ 365 ದಿವಸ ಕೂಡ ನಾವು ಈ ಒಂದು ದಿನಾಚರಣೆ ಮಾಡುವಂತ ಶಕ್ತಿ ನಮ್ಮಲ್ಲಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕರ್ತವ್ಯ ನಿರತರಾಗೋಣ. ನಿಮ್ಗೆ ಯಾವುದೇ ಸಂದರ್ಭದಲ್ಲೂ ನಮ್ಮ ಸಹಾಯ ಬೇಕಂದಾಗ ಕೇಳಿ. ನಾನು 12 ಗಂಟೆ ಫೋನ್ ಮಾಡಿದ್ರು ಕೂಡ ನಾವು ಫೋನ್ ಅನ್ನ ಎತ್ತಿ ಅವ್ರ ಜೊತೆ ನಿಂತ್ಕೊಂಡಿದ್ದ ಉದಾಹರಣೆಗಳು ತುಂಬಾ ಇದ್ದಾವೆ. ಹಾಗಾಗಿ ಮತ್ತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗ್ಲೇ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತೆ ಮೆಂಬರ್ಗಳು ಹೇಳಿದ್ರು. ಅದು ಕುರಿತ ಮೊದಲೇನು ಮಾತು ಅಷ್ಟೇ ಹೇಳಕ್ ಸಾಧ್ಯ ನಾನು. ಗ್ಯಾರಂಟಿ ಯೋಜನೆಗಳು ಇವು ನಮ್ಮ ಮಹಿಳೆಯರಿಗೆ ಅಂತಾನೆ ಅವರಿಗೆ ಸ್ವಾವಲಂಬಿ ಬದುಕನ್ನ, ಒಂದು ಮರ್ಯಾದೆಯಿಂದ ಬದುಕಂತ ಒಂದು ರೀತಿಯನ್ನ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ. ಅವುಗಳ ಬಗ್ಗೆ ಅಪಪ್ರಚಾರ ಅಥವಾ ಏನೇ ಊಹಾಪೋಹಗಳು ಇದ್ರೂ ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳು ಮನೆಗೆ ತಲುಪಿದಾವೆ. ಆ ಮನೆ ಕುಟುಂಬ ಸದಸ್ಯರೇ ಅದನ್ನ ಹೇಳ್ಕೊಡ್ಬೇಕು. ಸರ್ಕಾರ ಯಾರದೇ ಆಗಿರ್ಲಿ, ಯಾವ ಪಕ್ಷದೇ ಆಗಿರ್ಲಿ, ಆದ್ರೆ ಆ ಯೋಜನೆಗಳು ಆ ಕುಟುಂಬಕ್ಕೆ ಎಷ್ಟು ಸಹಾಯಕ ಆಗಿದೆ ಅನ್ನೋದು ಆ ಮಹಿಳೆ ಮಾತ್ರ ಹೇಳ್ಬೇಕು. ಈಗ ಅಸಹನೆಯಿಂದ ನಾನು ಉಪಯೋಗ ಆಗಿದ್ದು ಅವ್ರಿಗೆ ಕೇಳಿದ್ವಿ ಅಂದ್ರೆ ಹಿಂಗ್ರಿ ಹಂಗ್ರಿ ಅಲ್ಲ. ಈ ಯೋಜನೆನ ಕೊಡೋದಷ್ಟೇ ಅಲ್ಲ, ಆ ಯೋಜನೆಯನ್ನ ನಿಗ್ರಹ ವಹಿಸ್ಕೊಳ್ಳಿಕ್ಕೆ ಒಂದು ಕಮಿಟಿಯನ್ನ ಮಾಡಿದ್ದಾರೆ. ತಾಲೂಕಾ ಕಮಿಟಿ, ಜಿಲ್ಲಾ ಕಮಿಟಿ ಮತ್ತು ರಾಜ್ಯ ಕಮಿಟಿ. ಇದು ಸುಮ್ಮನೆ ಹೆಸರಿಗೆ ಮಾತ್ರ ಅಲ್ಲ, ನಾವು ಪ್ರತಿ ತಿಂಗಳ ಮೀಟಿಂಗ್ ತಗೊಂಡಾಗ ಆ ಇಲಾಖೆಯ ಅಧಿಕಾರಿಗಳು ಕೂತಿದ್ದಾರೆ ನೋಡಿ, ಅವರೆಲ್ಲ ಹೇಳ್ತಾರೆ ಏನಪ್ಪ ಹಿಂಗ್ ಮಾತಾಡ್ತಾರೆ ಅಂತ ಹೇಳಿ. ಆದ್ರೆ ಅದನ್ನ ನಾವು ಸರಿಯಾಗಿ ನಿಮಗೆ ತಲುಪಿಸ್ಬೇಕು ಅನ್ನೋದನ್ನ ಬಹಳ ಕರ್ತವ್ಯ ನಿರಂತರವಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಹಾಗಾಗಿ ನಿಮ್ಗೆ ಈ ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆಗೆ ತಲುಪ್ತಾ ಇದ್ದಾವೆ. ಪ್ರತಿ ಒಬ್ಬ ಹೆಣ್ಮಗಳನ್ನ ಸ್ವಾಭಿಮಾನದಿಂದ ಬದುಕಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಮತ್ತೆ ನೀವು ಬಹಳಷ್ಟು ಉದಾಹರಣೆಗಳನ್ನ ನಮ್ಗೆ ಕೊಟ್ಟಾಗ ಅವರನ್ನ ನಾವು ಮುನ್ನೆಲೆಗೆ ತರುವಂತ ಕೆಲಸನೂ ಮಾಡಿದೀವಿ. ಈಗ ಇನ್ನೊಂದಿಬ್ರು ಯಾರು ಸನ್ಮಾನ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳು ಕೂಡ ಪ್ರತಿ ಕುಟುಂಬಕ್ಕೂ ಆರ್ಥಿಕವಾಗಿ ಸಹಾಯವನ್ನು ಮಾಡಿದೆ. ಅದನ್ನ ನಾವು ಪ್ರಚಾರ ಮಾಡಲೇಬೇಕು. ಅದನ್ನ ನಾವು ಗುಣಾತ್ಮಕವಾಗಿ ಅಂದ್ರೆ ಸಕಾರಾತ್ಮಕವಾಗಿ ಅದನ್ನು ತಗೊಂಡು ಹೋಗುವಂತ ಕೆಲಸ ಕೂಡ ನೀವು ಮಾಡಿ. ಒಂದು ಸಣ್ಣ ವಿನಂತಿ ನಿಮ್ಗೆ, ಈ ನಿಟ್ಟಿನಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳ ಅರಿವು ಕಾರ್ಯಕ್ರಮ ಹಾಗೂ ಮಹಿಳಾ ದಿನಾಚರಣೆ ಒಟ್ಟೊಟ್ಟಾಗಿ ಇಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳನ್ನು ಪಡೆದವರೇ ನೀವೇ ಇದ್ದೀರಾ ಹೆಚ್ಚಾಗಿ ಮಹಿಳೆಯರೇ. ಹಾಗಾಗಿ ಇವೆರಡು ಒಟ್ಟಾಗಿ ಇಟ್ಟಿದ್ದು ಒಳ್ಳೇದಾಯ್ತು ಅಂತ, ಅರಿವು ಆಯ್ತು, ಒಂದು ಶಕ್ತಿ ಪ್ರದರ್ಶನ ಆಯ್ತು ಅಂತ ಹೇಳಿ ಆ ನಿಟ್ಟಿನಲ್ಲಿ ಎಲ್ಲರೂ ತಾವೆಲ್ಲ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳಿ ಇವತ್ತು ನನಗೆ 2 ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಇರುವಂತೆಲ್ಲರಿಗೂ ನಮಸ್ಕರಿಸಿ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಹಿಂದ್. ಒಬ್ಬ ಮಹಿಳೆ ಮುಂದೆ ಅದನ್ನ ಸಹಿಸಲೇ ಇರುವವರು ಮಹಿಳೆಯರೇ. ಅಸೂಯೆ ಅಂತಕ್ಕಂಥದ್ದು ಇನ್ನೂ ಮಹಿಳೆಯರಲ್ಲಿ ಐತೆ ಅಂತ ಹೇಳಿ ಇವತ್ತಿನ ಸಮೂಹ ಮಾಧ್ಯಮಗಳ ಪ್ರಭಾವವನ್ನು ಏನೂ ಗೊತ್ತಿಲ್ಲ. ಆ ಧಾರಾವಾಹಿಗಳಲ್ಲಿ ನೋಡಿ ಪ್ರತಿದಿನ ಮಹಿಳೆಯರು ಹೆಚ್ಚಾಗಿ ನೋಡೋದು ಧಾರಾವಾಹಿಗಳನ್ನ, ಪುರುಷರ ಧಾರಾವಾಹಿ ನೋಡಲ್ಲ. ಆ ಧಾರಾವಾಹಿಗಳಲ್ಲಿ ಯಾರು ಗಂಡ್ಮಕ್ಳು ಹೆಣ್ಮಕ್ಳನ್ನ ದ್ವೇಷಿಸ್ತಕ್ಕಂಥದ್ದಾಯ್ತು ಅಥವಾ ಅವರಿಗೆ ಆರೋಪ ಮಾಡೋದಂತಾಯ್ತು ಏನೇ ಇರೋದಿಲ್ಲ. ಒಂದು ಮಹಿಳೆಗೆ ಇನ್ನೊಬ್ಬ ಮಹಿಳೆಯೇ ಕೆಟ್ಟ ಮಾಡ್ತಿರ್ತಾಳೆ.